ಧರ್ಮೋಪದೇಶ ಕಂಡ ಪುಸ್ತಕ 33ನೇ ಅಧ್ಯಾಯ 29ನೇ ವಚನ. ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಢಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಕರ್ತನಲ್ಲೂ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನೀವು ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಕರ್ತ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಪ್ರಿಯರೇ, ನೀವು ಕರ್ತನಿಗೆ ಸ್ವಕೀಯ ಜನರಾಗಲಿಕ್ಕಾಗಿ ಆರಿಸಿ ತೆಗೆದುಕೊಂಡಂಥವರು. ಯೇಸು ಕರ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥ ನೀವು ಅಬ್ರಹಾಮನಿಗೆ ಉಂಟಾದಂಥ ಎಲ್ಲ ಆಶೀರ್ವಾದದಲ್ಲೂ ಸಹ ಪಾಲುಗಾರರು, ಬಾಧ್ಯರು ಆಗಿದ್ದೀರಿ. ಆದ್ದರಿಂದಲೇ ಈ ವಾಗ್ದಾನ ನಿಮಗಾಗಿ. ಇಸ್ರಾಯೇಲರು ಎಂಬುದಾಗಿ ನೋಡುವುದಾದರೆ ನೀವು ಕೂಡ ಆತ್ಮಿಕವಾಗಿ ಇಸ್ರಾಯೇಲರಾಗಿದ್ದಾರೆ. ಆತ್ಮಿಕವಾದಂಥ ಇಸ್ರಾಯೇಲರು ನೀವು ಎಷ್ಟೋ ಧನ್ಯರೆಂಬುದಾಗಿ ದೇವರ ವಾಕ್ಯ ಹೇಳಲ್ಪಡ್ತಾರೆ. ಯಾಕೆಂಬುದಾಗಿ ಹೇಳುವುದಾದರೆ ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಯಾಕಂದರೆ ನೀವು ಭಾಗ್ಯವಂತರು ಪ್ರಿಯರೇ. ಕರ್ತನ ಅನುಗ್ರಹವನ್ನು ಹೊಂದಿದಂಥವರು, ಯೇಸುವನ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವರನ್ನು ಅಪ್ಪ, ತಂದೆ ಎಂಬುದಾಗಿ ಕರೆಯುವಂಥ ಪುತ್ರವಾತ್ಸಲ್ಯದ ಆತ್ಮವನ್ನು ಸ್ವೀಕರಿಸಲ್ಪಟ್ಟಂಥವರು ನೀವು. ನಿಮ್ಮಷ್ಟು ಭಾಗ್ಯವಂತರು ಇನ್ಯಾರಿದ್ದಾರೆ? ಕೆಲವೊಂದು ಸಮಯದಲ್ಲಿ ನಿಮ್ಮ ಜೀವಿತವನ್ನು ನೋಡುವುದಾದರೆ, ನನ್ನಲ್ಲಿ ಯಾವ ಭಾಗ್ಯವಿದೆ, ನನ್ನ ಯಾವ ಆಶೀರ್ವಾದಕ್ಕೆ ಮೂಲನು? ಇಷ್ಟೊಂದು ಕೊರತೆಗಳು, ಜನಗಳು ಸಹ ನನ್ನ ಹೀಯಾಳಿಸ್ತಾರೆ ಎಂಬುದಾಗಿ ಹೇಳಿ ನೀವು ಗೊಣಗುತ್ತಾ ಇದ್ದೀರಾ? ಪ್ರಿಯರೇ, ಕರ್ತನನ್ನು ಅನುಸರಿಸ್ರಿ, ಕರ್ತನ ಸಮೀಪಕ್ಕೆ ಬನ್ನಿರಿ. ಆತನ ನೆರಳಿಗೆ ಬರುವಾಗಲೇ ಆತನು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು, ಅಭಿಷೇಕವನ್ನು ನೀವು ತಿಳಿದುಕೊಂಡವರಾಗಿ ಮಾತ್ರವಲ್ಲದೆ ಆತನ ಅನುಗ್ರಹವನ್ನು ನೀವು ಹೊಂದಿಕೊಳ್ಳುತ್ತೀರಿ. ಆತನು ನಿಮ್ಮ ಮೇಲೆ ಇಡಲ್ಪಟ್ಟಿರುವಂಥ ಅನುಗ್ರಹ ಜಯದ ಅನುಗ್ರಹವಾಗಿದೆ. ಅವರೇ ನಿಮ್ಮನ್ನು ಕಾಯಲ್ಪಡುವಂತಹ ಢಾಲು, ನಿಮ್ಮ ಗೌರವವನ್ನು ಕಾಪಾಡುವಂಥ ಕತ್ತಿಯಾಗಿದ್ದಾರೆ. ಹೌದು ಪ್ರಿಯರೇ, ಇತರರು ನಿಮ್ಮನ್ನು, ನಿಮ್ಮ ಸಾಕ್ಷಿಯನ್ನು ಕುರಿತಾಗಿ ಕೆಟ್ಟದಾಗಿ ಬಿಂಬಿಸಲಿಕ್ಕಾಗಿ ನೋಡಬಹುದು. ಆದರೆ ಕರ್ತನಾಗಿರುವಂಥ ದೇವರು ಕತ್ತಿಯನ್ನು ಹಿಡಿದುಕೊಂಡು ನಿಮ್ಮನ್ನು ಉದ್ಧರಿಸಲು ಮಾತ್ರವಲ್ಲ, ನಿಮ್ಮ ಗೌರವವನ್ನು ಕಾಪಾಡಲಿಕ್ಕೆ ಬಯಸುವವರಾಗಿದ್ದಾರೆ. ನೀವು ಆತ್ಮಿಕ ಇಸ್ರಾಯೇಲರಾದಂಥ ಕಾರಣ ಈ ಎಲ್ಲ ಆಶೀರ್ವಾದಗಳನ್ನು ಹೊಂದಲಿಕ್ಕೆ ನೀವು ಬಾಧ್ಯರಾಗಿದ್ದೀರಿ. ಕರ್ತನ ಸಮೀಪಕ್ಕೆ ಬನ್ನಿರಿ, ಆತನ ನೆರಳಿನಲ್ಲಿದ್ದುಕೊಂಡು ಇವೆಲ್ಲವುಗಳನ್ನು ಹೊಂದಿಕೊಳ್ಳ್ರಿ. ನೀವು ಕರ್ತನಿಂದ ಜಯವನ್ನು ಮಾತ್ರವಲ್ಲದೆ ಅನುಗ್ರಹವನ್ನು, ಗೌರವವನ್ನು ಸ್ವೀಕರಿಸಲಿಕ್ಕೆ ಅರ್ಹರಾಗಿದ್ದೀರಿ. ಯೇಸು ಕರ್ತನ ರಕ್ತ ಆ ರೀತಿಯಲ್ಲಿ ನಿಮ್ಮನ್ನು ಮಾಡಲ್ಪಟ್ಟಿದೆ. ಕರ್ತನ ಸಮೀಪಕ್ಕೆ ಬಂದು ನಿಮ್ಮ ಅಧಿಕಾರವನ್ನು, ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಸರ್ವಶಕ್ತನಾದ ದೇವರೇ, ಈ ಸಹೋದರ, ಈ ಸಹೋದರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಇವರು ಜಯವನ್ನು ಹೊಂದಿಕೊಳ್ಳಲಿಕ್ಕಾಗಿಯೂ ಅಪ್ಪ, ಹಾಳಾದಂಥ ಇವರ ಗೌರವಗಳು ತಿರುಗಿ ಇವರು ಹೊಂದಿಕೊಳ್ಳುವ ಹಾಗೆ ಕೃಪೆ ಮಾಡಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.